ಭೀಮಾ ಕೊರೆಂಗಾ ವಿಜಯೋತ್ಸವ ಆಚರಣಾ ಸಮಿತಿ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ 208ನೇ ವರ್ಷದ ಭೀಮಾ ಕೊರೆಂಗಾ ವಿಜಯೋತ್ಸವ ಆಚರಣೆಯನ್ನು ತಾಲೂಕು ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಿಂದ ತಾಲೂಕು ಕಚೇರಿಯವರೆಗೆ ಪ್ರಮುಖ ರಸ್ತೆಯಲ್ಲಿ ಭೀಮಾ ಕೊರೆಂಗಾ ವಿಜಯೋತ್ಸವದ ರಥದ ಮೆರವಣಿಗೆ ಮೂಲಕ ಸಾಗಿ ಬಂದಿತು. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಮತ್ತು ತಾಲೂಕು ದಲಿತ ಮುಖಂಡರುಗಳು ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರ ಗೋಪಾಲ್ಜಿ ಮಾತನಾಡಿ, ಭೀಮಾ ಕೊರೆಂಗಾ ಯುದ್ಧದಲ್ಲಿ ಮಹಾರ್ ಸೈನಿಕರು ಗಳಿಸಿದ ಜಯ ದೌರ್ಜನ್ಯದ ವಿರುದ್ಧ ಶೋಷಿತರ ದಿಗ್ವಿಜಯವಾಗಿದೆ. ಚರಿತ್ರೆಯ ಪುಟಗಳಲ್ಲಿ ಹುದುಗಿದ ಶೋಷಿತ ಸಮುದಾಯದ ಆ ಶೌರ್ಯವನ್ನು ಡಾ. ಬಿ.ಆರ್. ಅಂಬೇಡ್ಕರ್ ಅವರು ದೇಶಕ್ಕೆ ಸಾರಿದರು. ಕೊರೆಂಗಾ ಯುದ್ಧದ ವಿಜಯೋತ್ಸವವು ದೇಶದ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಮತ್ತು ಅಸ್ಮಿತೆಯ ಪ್ರತೀಕವಾಗಿದೆ. ಅಂಬೇಡ್ಕರ್ ಅವರು ಪ್ರತಿ ವರ್ಷ ಕೊರೆಂಗಾ ವಿಜಯ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು. ನಾವು ಸಹ ನಮ್ಮ ಐತಿಹಾಸಿಕ ವಿಜಯದ ಸಂಭ್ರಮವನ್ನು ಆಚರಣೆ ಮಾಡುವ ಮೂಲಕ ಮುಂದಿನ ತಲೆಮಾರಿಗೂ ಅದರ ಮಹತ್ವ ಸಾರಬೇಕು ಎಂದರು. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಭೀಮಾ ಭಾರತ ಚರಿತ್ರೆಯಲ್ಲಿ ಬ್ರಿಟಿಷ್ ಪೂರ್ವ ಮತ್ತು ಬ್ರಿಟಿಷ್ ಕಾಲದಲ್ಲಿ ಸಮಾನತೆ ಮತ್ತು ಸ್ವಾಭಿಮಾನಕ್ಕೆ ಅನೇಕ ಹೋರಾಟಗಳು ನಡೆದಿವೆ. ಅತ್ಯಂತ ಮಹತ್ವವಾದಗಳಲ್ಲಿ ಕೊರೆಂಗಾವ್ ಒಂದಾಗಿದೆ. ಸುಮಾರು 200 ವರ್ಷಗಳ ಹಿಂದೆ ಪೇಶ್ವೆಗಳ ಕಾಲದಲ್ಲಿ ಮನುಸ್ಮೃತಿಗೆ ಪ್ರಕಾರ ಅಸ್ಪೃಶ್ಯರು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಅವರ ನೆರಳು ಬ್ರಾಹ್ಮಣರ ಮೇಲೆ ಬೀಳಬಾರದು, ದಾರಿಯಲ್ಲಿ ಉಗುಳಬಾರದು, ಸಂಜೆ ಮತ್ತು ಬೆಳಗ್ಗೆ ಊರಿನ ಒಳಗೆ ಬರುವಂತೆ ಇರಲಿಲ್ಲ. ದಲಿತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜು ಕೆ. ಕರವಳ್ಳಿ ಮಾತನಾಡಿ, ಭೀಮಾ ಕೊರೆಂಗಾ ವಿಜಯೋತ್ಸವ ಐತಿಹಾಸಿಕ ಘಟನೆಯಾಗಿದ್ದು 30,000ದಷ್ಟು ಸೈನಿಕರಿಂದ ಪೇಶ್ವೆಗಳನ್ನು 500 ಮಂದಿಯಿಂದ ಮಹಾರ್ ಸೈನಿಕರು ಹೋರಾಟ ನಡೆಸಿ ಸೋಲಿಸಿದ ಮಹತ್ವದ ದಿನವೇ ಭೀಮಾ ಕೊರೆಂಗಾ ವಿಜಯೋತ್ಸವ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಮಲ್ಲೇಶ್ ಅಭಿಮತ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ಭಾಷಣ ಕೇಳಿದ ಹಾಗೆ ಅವರ ಪುಸ್ತಕಗಳನ್ನ ಸಾಕಷ್ಟು ಓದಿದಂತ ಜ್ಞಾನ ನಮಗೆ ಮೂಡಿತು. ಅವರನ್ನ ಇಲ್ಲಿಗೆ ಕರೆಸಿದಂತ ನಮ್ಮ ಸಮಿತಿ ಅಧ್ಯಕ್ಷರು ಬಸವರಾಜು ಮತ್ತು ತಂಡ, ನಮ್ಮ ಗುರುಮೂರ್ತಿಯವರ ತಂಡಕ್ಕೆ, ನಮ್ಮ ವಾಸುದೇವರ ತಂಡಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ನಾನು, ಗೋಪಾಲ್ ಅವರು, ಕೃಷ್ಣಪ್ಪನವರು, ನಮ್ಮ ತ್ಯಾಗಿಯವರು, ನಮ್ಮ ಸಂದೇಶ, 2ನೇ ಲೈನು ನಾವೆಲ್ಲ ಸೇರಿ ಈ ಒಂದು ಹುರುಪನ್ನು ತಂದುಕೊಟ್ಟು ಸಂಘಟನೆಯನ್ನು ಕಟ್ಟಿದ್ದರ ಪರವಾಗಿ ಅದನ್ನ ನೀವು ಓದ್ಕೊಂಡು ಈಗ ನಾವು ಈ ತಪ್ಪುಗಳೆಲ್ಲ ಮಾಡಿದ್ದೀವಿ. ಅಂಬೇಡ್ಕರ್ ಸಾಹೇಬರ ವಿಷಯ ಗೊತ್ತಾಗೋದಕ್ಕೆ ಮುಂಚೆ ನಾವು ಎಲ್ಲ ತಪ್ಪುಗಳನ್ನು ಮಾಡಿದ್ದಾರೆ. ಆದರೆ ಒಂದು ಸಾರಿ ಅರಿವು ಬಂದಮೇಲೆ ತಿದ್ದುಕೊಂಡಿದ್ದೀವಿ. ಇನ್ಮೇಲೆ ಇದು ಮಾಡೋದು ತಪ್ಪು. ಈಗ ನಮ್ಮ ಹೆಣ್ಣುಮಕ್ಕಳಿಗೆ ನೀವು ಅಂಬೇಡ್ಕರ್ ಸಾಹೇಬರ ವಿಷಯ ತಿಳಿಸಬೇಕು, ಸಾವಿತ್ರಿಬಾಯಿ ಫುಲೆ ವಿಷಯ ತಿಳಿಸಬೇಕು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಸಮುದಾಯದ ಮುಖಂಡರು, ಭೀಮಾ ಬಂಧುಗಳು ಪಾಲ್ಗೊಂಡಿದ್ದರು. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.